ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತೊವೆ ಸಾರು ಮಾಡೋದು ಹೇಗಂತ ಹೇಳಿಕೊಡ್ತೀನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಮದುವೆ ಮನೆ ಶೈಲಿಯ ತೊವೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ. ನಮ್ಮ ಕಡೆ ಕುಂದಾಪುರ ಕಡೆ ನಾವು ಇದನ್ನು ತೊಗರಿ ಸಾರು ಅಂತ ಹೇಳ್ತೀವಿ. ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋ ಬೇಳೆನ ಜೊತೆಗೆ 2 ಹಸಿಮೆಣಸನ್ನು ಉದ್ದ ಸೀಳಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಯೂಸ್ ಮಾಡಿ. ನಾನು ಜಾಸ್ತಿ ಖಾರ ತಿನ್ನಲ್ಲ. 2 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೋತಾ ಇದ್ದೀನಿ. ತೊವೆ ಸಾಂಬಾರು ಮಾಡೋದೇನು ಕಷ್ಟ ಇಲ್ಲ, ತುಂಬಾ ಈಸಿ. ಬ್ಯಾಚುಲರ್ ಸಹ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ವೈಟ್ ರೈಸ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಡೆ ಮದುವೆ ಮನೆಯಲ್ಲಿ ಅನ್ನ ಆದ ತಕ್ಷಣ ಇದೇ ಸಾಂಬಾರು ಅಂದರೆ ತೊವೆ ಸಾಂಬಾರು ಆ್ಯಡ್ ಮಾಡ್ತಾರೆ. ಆಮೇಲೆ ಟೊಮೆಟೊ ಸಾರನ್ನು ಹಾಕ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. 1 ಚಮಚ ಅಡುಗೆ ಎಣ್ಣೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣನ ಹಾಕ್ತಾ ಇದ್ದೀನಿ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ 5 ವಿಸಿಲ್ ಬರೋ ತನಕ ವೆಯ್ಟ್ ಮಾಡಿ. 5 ವಿಸಿಲ್ ಬಂದಿದೆ ನೋಡಿ. ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದೇ ಥರ ಬೇಯಬೇಕು. ಒಂದ್ಸಲ ನೀವು ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಬಾಣಲೆಗೆ ಬಿಸಿ ಎಣ್ಣೆ ಹಾಕಿಬಿಟ್ಟು ಕಾಯಿಸಿದ್ದೀನಿ. ಇವಾಗ ಕುಕ್ಕರಲ್ಲಿ ಮಾಡ್ಕೊಂಡಿರೋ ಬೇಳೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ. ನಾನೊಂದು ಟೊಮೆಟೊ ತೊಗೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ 1 ತೊಗೊಂಡ್ರು ತೊಗೋಬೋದು, 2 ತೊಗೊಂಡ್ರು ತೊಗೋಬೋದು. ತುಂಬ ಟೊಮೆಟೊ ಹಾಕಿದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಮತ್ತೆ 1 ಚಿಟಿಕೆ ಆಗುವಷ್ಟು ಅರಿಶಿಣನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಟೊಮೆಟೊನ ಬೇಯೋದಕ್ಕೆ ಬಿಟ್ಬಿಡಿ. ನಾನಿಲ್ಲಿ ಜಜ್ಜಿರೋ 1 ಶುಂಠಿನ ಹಾಕ್ಕೋತಾ ಇದ್ದೀನಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಶುಂಠಿ ತುಂಬಾ ಒಳ್ಳೆಯದು. ಮುಂದೆ ನಿಮಗೆ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆವಾಗ ನಾನು ಉಪ್ಪು ಹಾಕ್ಕೊಂಡಿರಲಿಲ್ಲ. ಇವಾಗ ಎಂಡಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ. ಟೊಮೆಟೊನು ಚೆನ್ನಾಗಿ ಬೆಂದಿದೆ ನೋಡಿ. ಸಾರು ರೆಡಿಯಾಗಿದೆ. ಇವಾಗ ನಾವು ಒಗ್ಗರಣೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಮೇನ್ ಬೇಕಾಗಿರೋದೇ ಒಗ್ಗರಣೆ. ಒಣಮೆಣಸು, ಜೀರಿಗೆ ಹಾಕಿ ಒಗ್ಗರಣೆ ಹಾಕಿದ್ದೀನಿ ನೋಡಿ. ಇವಾಗಂತೂ ಸಖತ್ ಕಲರ್ಫುಲ್ಲಾಗೇ ಬಂದಿದೆ. ತೊವೆ ಸಾಂಬಾರು ಜಾಸ್ತಿ ನೀರಾಗಬಾರ್ದು. ಇದೇ ಥರ ದಪ್ಪ ಆಗಬೇಕು. ದಪ್ಪ ಅಂದ ತಕ್ಷಣ ಜಾಸ್ತಿ ದಪ್ಪನೂ ಮಾಡೋಕ್ಕೆ ಹೋಗಬೇಡಿ. ಮೀಡಿಯಮ್ ಆಗಿರಬೇಕಾಯ್ತಾ. ಇದೇ ಥರ ನೋಡಿ. ನಾವು ಕುಂದಾಪುರದವರು ಇದಕ್ಕೆ ತೊಗಿ ಸಾರು ಅಂತ ಈಸಿಯಾಗಿ ಹೇಳ್ಬಿಡ್ತೀವಿ. ನಿಮ್ಮ ಕಡೆ ಎಲ್ಲ ತೊವೆ ಸಾರು ಅಂತ ಹೇಳ್ತಾರೆ. ಬೇರೆ ಊರಿನವ್ರು ಯಾರಾದರೂ ಸಬ್ಸ್ಕ್ರೈಬರ್ ಇದ್ದರೆ ಇದಕ್ಕೆ ನೀವೇನಂತ ಹೇಳ್ತೀರಾ ಕಮೆಂಟ್ ಮಾಡಿ. ನಮ್ಮನೆ ಪಾಪು ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾಳೆ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.